ನಮಸ್ತೆ. ಕೆಲವ್ರು ಕೇಳ್ತಾಯಿದ್ರು. ಸೊ ಕೆಲವ್ರಿಗೆ ಅನೈತಿಕ ಸಂಬಂಧಗಳು ಅಂತ ಹೇಳ್ತೀವಿ. ಅಂದರೆ ಇಲ್ಲೀಗಲ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಕೆಲವರು. ಮದುವೆ ಆಗಿದ್ದರೂ ಕೂಡ ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳೋದು ಆ ಥರದ್ದೆಲ್ಲ ನಡೆಯುತ್ತೆ. ಯಾವ ಥರ ಅಂತಂದರೆ ಮಂಗಳನ ಪರ್ವತ ಅಂತ ಹೇಳ್ತೀವಲ್ವ, ಈ ಭಾಗದಲ್ಲಿ ಇಂಟು ಮಾರ್ಕ್ ಬಂದಿರುತ್ತೆ. ಸೊ ಇಂಟು ಮಾರ್ಕು ಅಲ್ಲಿರುತ್ತೆ. ಹಾಗೆಯೇ ಶುಕ್ರ ಪರ್ವತದ ಮೇಲೆ ಒಂದು ರೀತಿಯಾಗಿ ಜಾಲ್ ಥರ ಒಂಥರ ಈ ರೀತಿಯಾಗಿ ಜಾಲ್ ಥರ ಚಿಕ್ಕದಾಗಿ ಬಂದಿರುತ್ತೆ. ನಾನು ನಿಮಗೆ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಜಾಲ್ ಥರನೂ ಬಂದಿತ್ತು ಅಂದರೆ ಸೊ ಇವರು ಇಲ್ಲೀಗಲ್ ರಿಲೇಷನ್ಶಿಪ್ಪಲ್ಲಿದ್ದಾರೆ ಅಂತ ಹೇಳ್ಬೋದು. ಸೊ ಆ ಥರದಲ್ಲಿ ಕೆಲವು ಕಡೆ ಆ ಸಂಬಂಧಗಳು ಹಾಗೇ ಮುಂದುವರಿತವೆ. ಅದು ಲಕ್ ಲೈನ್ಗೆ ಏನಾದರೂ ಜಾಯಿಂಟ್ ಆಗಿತ್ತು ಅಂದರೆ ಈ ರೀತಿಯಾಗಿ ಜಾಯಿಂಟ್ ಆಗಿತ್ತು ಅಂತಂದರೆ ಸೊ ಅದು ಹಾಗೇ ಮುಂದುವರಿಯುತ್ತೆ ಅಂತ ಹೇಳ್ತೀವಿ. ಅದು ಈ ರೀತಿ ಏನೋ ಜಾಯಿಂಟ್ ಆಗಿಲ್ಲ, ಸೊ ಅದಷ್ಟಕ್ಕೆ ಅದು ಕಟ್ಟಾಗಿದೆ ಅಂತಂದರೆ ಸೊ ಕೆಲವೊಮ್ಮೆ ಈ ಭಾಗದಲ್ಲಿ ಈ ಜಾಲ್ ಇರೋದು ಕೂಡ ಅಳಿಸೋಗ್ಬಿಡುತ್ತೆ. ಸೊ ಹಾಗೆಯೇ ಇಂಟು ಮಾರ್ಕ್ ಕೂಡ ಅಳಿಸೋಗಿತ್ತು. ಹಾಗಾಯಿತು ಅಂದರೆ ಸೊ ಆ ರಿಲೇಷನ್ಶಿಪ್ಪೆಲ್ಲ ಕಟ್ ಆಗ್ತವೆ ಅಂತ ಹೇಳ್ತೀವಿ. ಆವಾಗ ಬರೀ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ಸ್ ಮಾತ್ರ ನಿಮಗೆ ಕಾಣಸಿಗುತ್ತೆ.